ದಿವಸ ನಮ್ಮ ಮಾಲೂರು ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀಮತಿ ಗಾಯತ್ರಿ ಮೇಡಮ್ ಅವರ ವಿರುದ್ಧವಾಗಿ ಏನು 9ನೇ ತಾರೀಕಿಂದ ಇರೋವರೆಗೂ ಏನು ಸೋಷಿಯಲ್ ಮೀಡಿಯಾ ಮತ್ತು ಫೇಸ್ಬುಕ್ಕು ಇದರಲ್ಲಿ ತಾವೆಲ್ಲ ಏನು ನೋಡ್ತಾ ಇದ್ದೀರಿ, ಇದು ಸುಳ್ಳು ಸುದ್ದಿನ ಏನು ಹಬ್ಬಿಸ್ತಿದ್ದಾರೆ. ಅದರ ವಿರೋಧವಾಗಿ ಇವತ್ತು ನಾವು ಕೋರ್ಟ್ ಕಲಾಪಗಳಿಂದ ಹೊರಗಡೆ ಇದ್ದು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ತಮ್ಮನ್ನೆಲ್ಲ ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ, ನಾವು ಸುಮಾರು 1 ವಾರದಿಂದ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ವಾಟ್ಸಪ್ಪಲ್ಲಿ ಇದೆಲ್ಲ ಏನೆಲ್ಲ ಬಿತ್ತರಿಸ್ತಾ ಇದ್ದಾರೆ, ಇದನ್ನು ನಾವು ಕಾದು ನೋಡಿದ್ವಿ. ಇದು ದಿನೇ 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 ಈ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ, ಪೋಸ್ಟ್ಗಳನ್ನ ಹಾಕ್ತಕ್ಕಂಥದ್ದು ನಾವು ನೋಡಿ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ಸರ್ವಾನುಮತದಿಂದ ಇವತ್ತು ತೀರ್ಮಾನ ಮಾಡಿ ಈ ನಮ್ಮ ನ್ಯಾಯಾಧೀಶರ ಪರವಾಗಿ ನಿಲ್ಲುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಇವತ್ತು ನಾವು ಸಭೆ ಸೇರಿ ಸಭೆಯಲ್ಲೆಲ್ಲ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಏನಂತಂದರೆ ಇವತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಂತ ವಿವೇಕ್ ಸುಬ್ಬಾರೆಡ್ಡಿ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ನಾವ್ಯಾರೂ ಕೂಡ ನಮ್ಮ ಸಂಘದ ಸದಸ್ಯರಾಗ್ಬೋದು, ನಮ್ಮ ತಾಲೂಕಿನವರು ಯಾರೂ ಕೂಡ ಅವರಿಗೆ ನೀವು ಹೋಗಿ ಅರ್ಜಿ ಕೊಡಿ, ಇವ್ರನ್ನ ಸಸ್ಪೆಂಡ್ ಮಾಡಿ, ವರ್ಗಾವಣೆ ಮಾಡಿ ಅಂತೇಳಿ ನಾವು ಯಾರೂ ಕೇಳಿ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅವರೇ ತೀರ್ಮಾನ ತಗೊಂಡು ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಿಗೆ ಮತ್ತು ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ವಿವೇಕ್ ಸುಬ್ಬಾರೆಡ್ಡಿ ಅವರಿಗೆ ನಾನೊಂದು ಮಾತು ಹೇಳಬೇಕು, ನೀವು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಪ್ಪ, ಮಾಲೂರು ವಕೀಲರ ಸಂಘ ಇದೆ, ಅದಕ್ಕೊಂದು ಪದಾಧಿಕಾರಿಗಳಿದ್ದಾರೆ, ನಮ್ಮ ಸದಸ್ಯರಿಗೂ ಕೂಡ ಗೌರವ ಇದೆ, ಪ್ರತಿಯೊಬ್ಬ ಸದಸ್ಯನೂ ಕೂಡ ಇಲ್ಲಿ ಪದಾಧಿಕಾರಿಗಳ ರೀತಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಅವಶ್ಯಕತೆ ಏನಾದರೂ ನಾವು ಕೇಳಿದರೆ ನೀವು ಹೋಗಿ ಅರ್ಜಿ ಕೊಡಬೇಕಾಗಿತ್ತು. ನಿಮಗೆ ಇಲ್ಲಿ ಸ್ಥಳೀಯವಾಗಿ ಏನೆಲ್ಲ ನಡೀತಾ ಇದೆ ಅನ್ನೋ ಒಂದು ಸಣ್ಣ ಗಮನ ಅರಿವು ಕೂಡ ನಿಮಗಿಲ್ಲ. ಆದರೂ ನೀವು ವಿನಾಕಾರಣ ಒಬ್ಬ ಪಬ್ಲಿಕ್ಕು ಒಂದು ದಾವೆಯಲ್ಲಿ ಅವರು ಅಕ್ಯೂಸ್ಡ್ ಅಂಥವರು 9ನೇ ತಾರೀಕು ಏನು ನಮ್ಮ ನ್ಯಾಯಾಧೀಶರು ಸ್ಟಾಪ್ ಮಾಡಿ ನಿಲ್ಲಿಸಿ ಅಂತ ಏನು ಕೆಲವು ಪದಗಳನ್ನ ಆಡ್ತಾರೆ, ಅದನ್ನು ಮಾತ್ರ ಬಿತ್ತರಿಸ್ತಾರೆ. ಅವರು ಏನು ಅವಾಚ್ಯ ಶಬ್ದಗಳು ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿದ್ದಾರೆ ಅದನ್ನು ಒಂದೂ ಆದರೆ 8-10 ಕಡೆ ಹೋಗ್ತಾರೆ, ಇದನ್ನು ಬಿತ್ತರಿಸಿ ಅಂತ ಹೇಳ್ತಾರೆ. ಮೀಡಿಯಾದವ್ರು ಯಾರೂ ಒಪ್ಪಲ್ಲ, ಯಾರೋ ಒಬ್ಬರೇ ಮಾತ್ರ ಅದನ್ನು ಬಿತ್ತರಿಸುವಂಥ ಪ್ರಯತ್ನ ಮಾಡ್ತಾರೆ. ಅದು ಹಣ ಕೊಟ್ಟು ಮಾಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ. ಆದರೆ 2 ತಿಂಗಳಾಗಿದೆ ನ್ಯಾಯಾಧೀಶರು ಬಂದು ಪ್ರಾಮಾಣಿಕವಾಗಿ ನಮ್ಮ ನ್ಯಾಯಾಲಯದ ಏನು ಆಡಳಿತವನ್ನು ಒಂದು ಮಟ್ಟಕ್ಕೆ ತಂದಿದ್ದಾರೆ. ಕೋರ್ಟು ಕಲಾಪಗಳಲ್ಲಿ ಭಾಳ ನಿಷ್ಪಕ್ಷಪಾತವಾಗಿ ನ್ಯಾಯಗಳನ್ನು ವಿತರಣೆ ಮಾಡುವ ಮುಖಾಂತರ ಒಳ್ಳೆ ನ್ಯಾಯಾಧೀಶರು ಅನ್ನೋ ಒಂದು ಹೆಗ್ಗಳಿಕೆಗೆ 2 ತಿಂಗಳಲ್ಲಿ ಅವರಿಗೆ ಆ ಒಂದು ಏನು ಪಾತ್ರರಾಗಿದ್ದಾರೆ ಮತ್ತು ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ನಮ್ಮ ವಕೀಲರು ಎಲ್ಲರೂ ಕೂಡ ಅವ್ರನ್ನ ಒಳ್ಳೆ ನ್ಯಾಯಾಧೀಶರು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅಂಥದ್ರಲ್ಲಿ ಇವರಿಗೆ ಮೊದಲು ಸ್ವಲ್ಪ ಮಂದಗತಿಯಲ್ಲಿ ಪ್ರಕರಣಗಳು ಇತ್ಯರ್ಥ ಆಗ್ತಾ ಇತ್ತು. ಆದರೆ ಇವರು ಬಂದ ಮೇಲೆ ಭಾಳ ತ್ವರಿತವಾಗಿ ಪ್ರಕರಣಗಳು ಇತ್ಯರ್ಥ ಆಗಿದೆ. ಅದರಲ್ಲಿ 138 ಭಾಳ ಸ್ಪೀಡಾಗಿ ಮಾಡಿದ್ದಾರೆ ಅಂತ ಒಂದೇ ಕಾರಣಕ್ಕೋಸ್ಕರ 9ನೇ ತಾರೀಕು ಆಸಿಡ್ ದಾಳಿ ಪ್ರಯತ್ನ ನಡೆಯಿತು. ನಂತರ 18ನೇ ತಾರೀಕು ಅದೇ ವ್ಯಕ್ತಿಗಳು, ಅದೇ ಕುಟುಂಬದ ಸದಸ್ಯರುಗಳು ಕೂಡ ಅಟ್ಯಾಕ್ ಮಾಡಿದರು. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ಕೆಲವು ಪಟಭದ್ರ ಹಿತಾಸಕ್ತಿ ಮತ್ತು ಈ ಕಾಣದ ಕೈಗಳು ಇದನ್ನು ಕೆಲಸ ಮಾಡಿ ಉದ್ದೇಶಪೂರ್ವಕವಾಗಿ ಇವನ್ನ ತ್ವರಿತಗತಿಯಲ್ಲಿ ಇತ್ಯರ್ಥ ಆಗ್ತದೆ, ನಮಗೆ ಸ್ಪೀಡಿ ಡಿಸ್ಪೋಸಲ್ ಬೇಕಾಗಿಲ್ಲ, ನಮಗೆ 5 ವರ್ಷ 10 ವರ್ಷ ಕೇಸ್ಗಳು ನಡೆಸಬೇಕು ಅಂತೇಳಿ ಯಾರು ಮನಸ್ಥಿತಿ ಇದೆ ಅಂಥ ಕಕ್ಷಿದಾರರು ಅವರು ಅದರಲ್ಲಿ ಒಬ್ಬರು ಈ ಒಂದು ಕೃತ್ಯದ ಎಸಗಿದ್ದಾರೆ. ಅಂಥವ್ರ ವಿರುದ್ಧವಾಗಿ ನಮ್ಮ ವಕೀಲರ ಸಂಘ ಕೂಡ ಖಂಡಿಸ್ತದೆ. ಮುಂದಿನ ದಿವಸಗಳಲ್ಲಿ ನಾವು ನ್ಯಾಯಾಧೀಶರ ಪರವಾಗಿ ಎಲ್ಲಿಗೆ ಬೇಕಾದರೂ ನಮ್ಮ ಉಚ್ಚ ನ್ಯಾಯಾಲಯಕ್ಕಾಗ್ಬೋದು, ನಮ್ಮ PDJ ಸಾಹೇಬ್ರ ಹತ್ರ ಆಗ್ಬೋದು, ಎಲ್ಲ ಕೂಡ ನಾವು ಮನವಿಯನ್ನು ಕೊಟ್ಟು ಅವ್ರನ್ನ ಮುಂದುವರಿಸುವಂಥ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ತಾವು ನಂಬಾರ್ದು. ಇದೆಲ್ಲ ಫೇಕ್ ನ್ಯೂಸು. ಇದನ್ನು ಆಗದೇ ಇರೋರು ಇದನ್ನೆಲ್ಲ ಉನ್ನಾರ ಮಾಡಿ ಅವ್ರಿಗೆ ತೊಂದರೆ ಕೊಡೋ ಒಂದೇ ಉದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಅವರ ಗಮನಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ನಾವು ಮಾಡ್ತೇವೆ ಅಂತೇಳಿ ಸಂದರ್ಭ ಹೇಳಿದ್ದಾರೆ.
ಆದರೆ ಈ ಫೇಸ್ಬುಕ್ಕಲ್ಲಿ 15ನೇ ತಾರೀಕು ಅವರು ರಜಾ ಇದ್ದಾರೆ ಅಂತ ಹೇಳ್ತಾರೆ. ರಜಾ ಇಲ್ಲ, ಅವರು ಕೆಲಸ ಮಾಡಿದ್ದಾರೆ. ಅವತ್ತು 3 ಕೋಟಿ ಇನ್ಚಾರ್ಜ್ ಇದೆ, ಕೆಲಸ ಮಾಡಿದ್ದಾರೆ. ಅದನ್ನು ಲೋಕದಲ್ಲತ್ತು ನಡೆಸಿದ್ದಾರೆ. ಅದನ್ನು ಎಲ್ಲ ಏನು ಮಾಡಿದ್ರೆ ಎಲ್ಲ ಫೇಕ್ ಮಾಡಿ ಸೃಷ್ಟಿ ಮಾಡಿ ಇಂಥ ಒಂದು ಇದನ್ನು ಎಸಗಿದ್ದಾರೆ. ಆದ್ದರಿಂದ ನಾವು ನ್ಯಾಯಾಧೀಶರ ಪರವಾಗಿ ನಿಲ್ತೇವೆ. ಇದು ಯಾವುದೋ ನೀವು ಹೇಳ್ಬೋದು ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ ಅಂತ. ಪಬ್ಲಿಕ್ಗೆ ತೊಂದರೆ ಆಗೋದ್ರಲ್ಲಿ ಕಾನೂನಲ್ಲಿ ಯಾವುದೇ ಇದರಲ್ಲಿ ಸಾಧ್ಯತೆನೇ ಕಡಿಮೆ. ಪಬ್ಲಿಕ್ಗೆ ಯಾರು ತೊಂದರೆ ಆಗೋದಿಲ್ಲ. ಅಧ್ಯಕ್ಷರು ಮಾತಾಡಿದ್ರಲ್ಲ, ಮಾತಾಡಿ 3-4 ದಿನ ಆಯ್ತು. ರಾಜ್ಯಾಧ್ಯಕ್ಷ ಇಲ್ಲ, ರಾಜ್ಯಾಧ್ಯಕ್ಷ 3-4 ದಿನ ಆಯ್ತು ಅವ್ರು ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ. ನೀವಿವತ್ತು ರಿಯಾಕ್ಷನ್ ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸಾಮಾಜಿಕ ಜಾಲತಾಣ ನೋಡೋದಿಲ್ಲ ಸರ್. ನಮಗೆ ಮಾಹಿತಿ ಬಂದಿರೋದು, ನಮ್ಗೆ ಗೊತ್ತಾಗಿರೋದು ಈಗಲೇ ಮೆಜಾರಿಟಿ. ಅವರಿಗೆ ಅವ್ರು ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಅಷ್ಟೇ. ಅವರು ನಾನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಬ್ಬಾರೆಡ್ಡಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಕೋರ್ಟ್ ಬಗ್ಗೆ ಅವ್ರಿಗೇನು ಗೊತ್ತಿದೆ? ಇಲ್ಲಿ ಈ ಗಾಯತ್ರಿ ಮೇಡಮ್ ಬಂದ್ಮೇಲೆ ಸಾರ್ವಜನಿಕರಿಗೆ ಕೂತ್ಕೊಳ್ಳೋಕೆಲ್ಲ ಬೆಂಚ್ಗಳು ಹಾಕ್ಸಿದ್ದಾರೆ, ಕ್ಲೀನ್ ಮಾಡಿಸಿದ್ದಾರೆ. ಮತ್ತೆ ಇವಾಗ ನಿಮ್ಮದೇ ಕೇಸ್ ಆದ್ರೂ 10 ವರ್ಷ ಎಳ್ಕೊಂಡು ಹೋಗ್ತಾ ಇದ್ರೆ ತಾವೇನ್ ಮಾಡ್ತೀರಿ? ಬೇಗ ತ್ವರಿತವಾಗಿ ನ್ಯಾಯ ಕೊಡ್ಬೇಕಂತೇಳಿ ಅವ್ರು ಕ್ರಮ ಕೈಗೊಳ್ತಾ ಇದ್ದಾರೆ. ಆಮೇಲೆ ಸಾರ್ವಜನಿಕರಿಗೆ ತಾವು ಹೇಳಿದ್ರಿ, ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ಆಮೇಲೆ ತಾವು ಯಾರೇ ಬಂದ್ರು ಸಹ ಮೀಡಿಯಾ ಟ್ರಯಲ್ ಮಾಡಬೇಡಿ. ಏನ್ ಒನ್ ಸೈಡೆಡ್ ಎಡಿಟೆಡ್ ಆದ್ರೆ ಒರಿಜಿನಲ್ ನಿಮ್ಮ ಹತ್ರ ಆಯ್ತಾ? ಮಾಡಿ ಸರ್, ನೀವು ಅದಕ್ಕೆ ನ್ಯಾಯಾಧೀಶರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಘಟನೆ ಏನಿದೆ ಇದು ನ್ಯಾಯಾಂಗದ ಮೇಲಾಗಿರೋ ದೌರ್ಜನ್ಯ, ಇದು ಬೇರೆ ಮೇಲಲ್ಲ. ಯಾರೋ ಸಾಮಾನ್ಯ ಬಂದು ಕೇಳ್ತಾ ಇದ್ದಾರೆ, ನ್ಯಾಯಾಂಗದ ಮೇಲಾಗಿರೋ ದೌರ್ಜನ್ಯ ಇದು. ಮೀಡಿಯಾ ಟ್ರಯಲ್ ಮಾಡಬೇಡಿ ದಯವಿಟ್ಟು. ನೀವು ಒಬ್ರು ಮಾತಾಡ್ಬೋದು, ಎಲ್ಲರೂ ಅವರನ್ನು ನಾವು ಉಗಿಯೋದು, ಅವ್ರಿಗೆ ಅಡ್ಡವಾಗಿ ಹಾಕಿದ್ರೆ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ನೀವೇ ಹೇಳಿ. ಅವ್ರು ನೋಡಿ ಬೆಂಗಳೂರು ಅಡ್ವೊಕೇಟ್ ಹೇಳ್ತಾರೆ ಈ ವಿಚಾರಕ್ಕೆ ಬರಬಾರ್ದು, ಅವರ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ. ಈ ವಿಚಾರಕ್ಕೂ ಅದಕ್ಕೆ ಏನು ಸಂಬಂಧ? ಅಲ್ಲ, ಮಾಲೂರು ವಕೀಲ ಸಂಘದಿಂದ ಮಾಹಿತಿ ತಗೊಂಡಿದ್ದಾರೆ ಅವರು. ಲಿಖಿತವಾಗಿ ಕೊಡಿ, ಏನ್ ಘಟನೆ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅಂತ ಅಧ್ಯಕ್ಷರ ಹತ್ರ ತಗೊಂಡಿದ್ದಾರೆ ಅವರು. ಏಕಾಏಕಿ ಮಾಹಿತಿ ಕೊಟ್ರೆ ಅವರು ಯಾವುದೇ ಮಾಹಿತಿ ಇಲ್ಲ. ಅವರಿಗೆ ಹೈಕೋರ್ಟ್ ನ್ಯಾಯಾಧೀಶರಿಗಾಗಲಿ ಅವರು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಮೇಲೆಯಿಂದ ಅವರು ವಿಡಿಯೋ ಮಾಡ್ತಾರಲ್ಲ, ಮೇಲೆಯಿಂದ ವಿಡಿಯೋ ಮಾಡ್ತಾರಲ್ಲ, ತಮ್ಮ ಮೇಲೆ ಮಾಡಿದ್ರೆ ತಾವೇನ್ ಯಾರು ವಿಡಿಯೋ ಮಾಡಿದ್ರು ಅವ್ರೇನಾದ್ರೂ ನಿಮ್ ಮುಂದೆ ಬಂದು ಹೇಳಿಕೆ ಕೊಟ್ಟಿದ್ದಾರಾ? ಇದು ಪ್ರಶ್ನೆ ಅಲ್ಲ. ವಿಡಿಯೋ ಮಾಡಿರೋ ಒಂದ್ ನಿಮಿಷ ಕೊಟ್ಟಿಲ್ಲ ಸರ್, ಒಂದ್ ನಿಮಿಷ. ನಾವು ಮಾತಾಡ್ತಾ ಇರೋದಲ್ಲ, ಯಾರೋ ಒಬ್ರು ಹೇಳಿದ್ರಿ ಹೇಗಿರ್ಬೇಕು ಅಂತ. ನ್ಯಾಯಾಧೀಶರ ಕರ್ತವ್ಯಕ್ಕೆ ಹಾಜರಾಗುವಾಗ ಮತ್ತೆ ಹೋಗಂತ ಸಂದರ್ಭದಲ್ಲಿ ಅವ್ರು ಇನ್ನೂ ಕರ್ತವ್ಯ ವಕೀಲರ ಸಂಘದ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆಮೇಲೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಇವರು ವಿವೇಕ್ ಸುಬ್ಬಾರೆಡ್ಡಿ ಬಂದು ಮಾಲೂರು ಏನನ್ನ ಡಿಸ್ಕಷನ್ ಮಾಡಿದಾರ, ಮಾಹಿತಿ ತೋರಿಸ್ಕೊಂಡಿದ್ದಾರ. ಲೇಡಿ ಅಡ್ವೊಕೇಟ್ಸ್ಗೆ ತೊಂದರೆ ಆಯಿತು. ಅವ್ರದೇ ಆದಂತ ಅಸೋಸಿಯೇಷನ್ ಇರ್ತಾರೆ, ಮಾತಾಡ್ತಾರೆ. ಕಾರ್ಡ್ ಪುಡಿ ಹಚ್ಚಿದ್ರು, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಕಂಪ್ಲೇಂಟ್ ಆಯಿತು, ಕೇಸು ರಿಜಿಸ್ಟರ್ ಆಯಿತು. ಸುಬ್ಬಾರೆಡ್ಡಿ ಅವರಿಗೆ ಇದು ಗಮನಕ್ಕೆ ಬರಲಿಲ್ವಾ? ನನ್ನ ಮೇಲೆ FIR ಆಯಿತು ಮಾಸ್ತಿ ಪೊಲೀಸ್ ಸ್ಟೇಷನ್. ನಿಮಗೆ ನಾನೊಬ್ಬ ವಕೀಲನ ಅಂತ ಹೇಳಿ ನಿಮ್ಗೆ ಇದು ಜ್ಞಾಪಕ ಬರಲಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ನ್ಯಾಷನಲ್ ಇದರಲ್ಲೆಲ್ಲೂ ಟಿವಿನಲ್ಲಿ ಬಂದು ನಿಮ್ಗೆ ಅದು ಗೊತ್ತಾಗಲಿಲ್ವಾ? ಅದೇನು ನೀನು ಒಬ್ಬ ಯಾರೋ ಸಾರ್ವಜನಿಕರು ಏನೋ ಹೇಳಿದ್ರ, ಒಬ್ಬ ಆರೋಪಿ ಪರವಾಗಿ ಇಷ್ಟು ವಕಾಲತ್ತು ಹಾಕೋದ್ರ ಹಿಂದೆ ಏನಿದೆ ಅನ್ನೋದನ್ನ ನಾವೆಲ್ಲ ಗಂಭೀರವಾಗಿ ಯೋಚನೆ